ರಾಮಮೂರ್ತಿ ನಗರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಿಸದೆ ಗಾಯಾಳು ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ಬಾಡಿಗೆದಾರನ ಮನೆಯಲ್ಲಿ ಸೋರಿಕೆ ಆಗ್ತಾ ಇತ್ತು. ಈ ಗ್ಯಾಸ್ ಪರಿಶೀಲನೆಗೆ ಹೋದಾಗ ಲೈಟ್ ಆನ್ ಮಾಡ್ತಿದ್ದಂತೆ ಸ್ಫೋಟ ಆಗಿತ್ತು. ಈ ಮನೆಯ ಮಾಲೀಕಿ ಪೂರ್ಣಿಮಾ ಹಾಗೂ ಮತ್ತೋರ್ವ ಬಾಡಿಗೆದಾರ ವೆಂಕಟೇಶ್ಗೆ ಗಾಯ ಆಗಿತ್ತು. ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ಇನ್ನ ಮತ್ತೋರ್ವ ಗಾಯಾಳು ವೆಂಕಟೇಶ್ ಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಮಮೂರ್ತಿ ನಗರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುತ್ತೆ. ಬಾಡಿಗೆದಾರನ ನಿರ್ಲಕ್ಷ್ಯದಿಂದ ಸಂಭವಿಸಿದಂತಹ ಘಟನೆ ಇದು. ಇನ್ನ ಈ ಘಟನೆಯಲ್ಲಿ ಮನೆಯ ಮಾಲೀಕಿ ಪೂರ್ಣಿಮಾ ಹಾಗೂ ಮತ್ತೋರ್ವ ವೆಂಕಟೇಶ್ ಅನ್ನೋರಿಗೆ ಗಂಭೀರವಾದಂತಹ ಗಾಯ ಆಗಿರುತ್ತೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಇದೀಗ ಪೂರ್ಣಿಮಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೋರ್ವ ಗಾಯಾಳು ವೆಂಕಟೇಶ್ ಸ್ಥಿತಿ ಕೂಡ ಗಂಭೀರವಾಗಿದೆ. ಅವರಿಗೆ ಚಿಕಿತ್ಸೆ ವಿಕ್ಟೋರಿಯಾದಲ್ಲಿ ಮುಂದುವರಿತಾ ಇದೆ. ಬಾಡಿಗೆದಾರನ ಮನೆಯಲ್ಲಿ ಗ್ಯಾಸ್ ಸೋರಿಕೆ ಆಗ್ತಾ ಇರುತ್ತೆ. ಈ ವಿಚಾರವಾಗಿ ಅನೇಕ ಬಾರಿ ಆತನಿಗೆ ಹೇಳ್ತಾ ಇದ್ರು ಸಹ ಆತ ಅಲ್ಲಿ ನಿರ್ಲಕ್ಷ್ಯವನ್ನ ತೋರಿರ್ತಾನೆ. ನಂತರ ಪರಿಶೀಲನೆ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಲೈಟ್ ಆನ್ ಮಾಡ್ತಿದ್ದಂತೆ ಸ್ಫೋಟ ಸಂಭವಿಸಿದೆ. ಈ ವೇಳೆ ಮನೆಯ ಮಾಲೀಕಿ ಪೂರ್ಣಿಮಾ ಮತ್ತೆ ಮತ್ತೋರ್ವ ಬಾಡಿಗೆದಾರ ವೆಂಕಟೇಶ್ಗೆ ಈ ಘಟನೆಯಲ್ಲಿ ಗಾಯ ಆಗುತ್ತೆ. ಇಬ್ಬರನ್ನು ಸಹ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಪೂರ್ಣಿಮಾ ಸಾವನ್ನಪ್ಪಿದ್ರೆ ಮತ್ತೋರ್ವ ಗಾಯಾಳು ಸ್ಥಿತಿ ಗಂಭೀರವಾಗಿದೆ. ರಾಮಮೂರ್ತಿ ನಗರದಲ್ಲಿ ಆದಂತಹ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಪೂರ್ಣಿಮಾ ಅನ್ನೋರು ಸಾವನ್ನಪ್ಪಿದ್ದಾರೆ.